ಹಾಯ್ ಗಾಯ್ಸ್, ಏನು ಇಷ್ಟಾಗಿದೆ ಟೈಮ್ ನೋಡೋಕ್ಕೆ ಆಗ್ತಾಯಿಲ್ಲ, ಕಣ್ಣು ಕಾಣಿಸ್ತಲ್ಲ, ಸ್ಪೆಕ್ಸ್ ಇಲ್ಲ. ಎಷ್ಟು ಟೈಮ್ ಇದು? 3 ಗಂಟೆ 3:20. ಓಕೆ ಗಾಯ್ಸ್, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ, ಬಟ್ ಬೇರೆ ಪ್ಲ್ಯಾನ್ ಇತ್ತು. ನಮ್ಮ ಬ್ರೋ ಬರಬೇಕು, ಅದಕ್ಕೆ ಅವನು ಎಕ್ಸಾಮ್ ಬರೋಕೆ ಹೋಗೋನೆ, ಅದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ನೋಡಿ ಗಾಯ್ಸ್, ನಮ್ಮ ಕೋಳಿಗೆ ಹಾಯ್ ಹೇಳಿ. ಹಿಂಗಿದೆ ಒಂದು ಕೋಳಿ, ಒಂದು ಹುಂಜ. ನಮ್ಮ ಅಜ್ಜಿ ಕೆಲಸ ಇಟ್ಟಿರುವಾಗ ಅದಕ್ಕೆ ಬಂದಿರೋದು. ಏನು ಕೆಲಸ ಅಂದರೆ ಗಮ್ಮಂತಿದೆ. ಹಳಸಿನಲ್ಲಿ ಕುಯ್ಬೇಕಂತೆ. ಹಳಸಿನಕಾಯಿ ಹಣ್ಣಾಗಿದೆ. ನಮ್ಮ ಅಜ್ಜಿಗೆ ಅದನ್ನು ಎತ್ತೋದಕ್ಕೆ ಆಗಲ್ವಂತೆ, ಕೈ ನೋವು. ಅದಕ್ಕೆ ನಾನೇ ಕಟ್ ಮಾಡಬೇಕಂತ ಹೇಳಿದ್ರು. ನಮ್ಮ ಅಪ್ಪ ಹೇಳಿಲ್ಲ, ನಾನು ಕಟ್ ಮಾಡಲ್ಲ ಅಂದೆ. ಬಿಕಾಸ್ ನಮ್ಮ ಅಪ್ಪ ಹೇಳಿದ್ರೆ ಒಂದು ಕಡ್ಡಿ ಈ ಕಡೆಯಿಂದ ಆ ಕಡೆ ಎತ್ತಿಡಲ್ಲ. ನಮ್ಮ ಮನೆಯಲ್ಲಿ ಆರ್ಡರ್ಸ್ ಮೇಲಿಂದ ಪಾಸ್ ಆದರೆ ಮಾತ್ರ ನಾವು ಆರ್ಡರ್ ತೊಗೊಂಡು ಆರ್ಡರ್ನ ಪಾಲನೆ ಮಾಡೋದು. ಇಲ್ಲಿಗೆ ಬಂದೆ, ಸ್ಪೆಕ್ಸ್ ತೊಗೊಂಡು ಹೋಗ್ಬೋದು. ಯಾಸ್, ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ವೋ ಗೊತ್ತಿಲ್ಲ. ಹಾಕ್ಕೊಂಡಿಲ್ಲ ಅಂದರೆ ನೀವೇ ನನಗೆ ಕಾಣಿಸಲ್ಲ, ಅದಕ್ಕೆ ಹಾಕ್ಕೊಡ್ತೀನಿ. ಎಲ್ಲಿಗೆ? ಮನೆ ಮುಂದೆನಾ? ಕೋಳಿ ತಿನ್ಬೇಕಾದ್ರೆ ತಿನ್ಬೇಕಾದ್ರೆ ಅದು ಮೊಟ್ಟೆ ಇತ್ತು, ಅದು ಮೊಟ್ಟೆ ತಿನ್ಬೇಕಾದ್ರೆ ನೋ ವ್ಲಾಗ್ ಸ್ಟಾರ್ಟ್ ಆದ್ಮೇಲೆ ಆಫ್ ಆಗೋದಿಲ್ಲ. ಗೈಸ್, ಇವತ್ತು ಪ್ಲ್ಯಾನ್ ಮಸ್ತಾಗಿತ್ತು. ನಮ್ಮ ಅಣ್ಣ ಎಲ್ಲೋಗೋನು, ಅವನು ಎಕ್ಸಾಮ್ ಬರೆಯೋಕೆ ಹೋಗ್ಬಿಟ್ರಿ, ಏನು ಮಾಡೋಕ್ಕಾಗಲ್ಲ. ಅವನು ಎಕ್ಸಾಮ್ ಬರೀಬೇಕಲ್ಲ. ಏನಕ್ಕೆ ಒಳಗಡೆ ಕಳಿಸಿದ್ದಾನೆ ನೀವು? ಕಳ್ಸ್ಕೊಂಡು ತಗೊಂಬರ್ರ, ಮತ್ತು ಇಲ್ಲಿಗೆ ಯಾಕೆ ಕಳಿಸ್ತೀರಿ? ಮಸ್ತ್ ಪ್ಲ್ಯಾನ್ ಮಾಡಿದ್ದೆ ಇವತ್ತು. ಮಾಡ್ತೀನಿ, ಇವತ್ತೇ ಮಾಡಿ ಮುಗಿಸ್ತೀನಿ. ಅದನ್ನು ಕೂಡ ಟೈಮ್ ಇರುತ್ತೆ. ಅವ್ನು ಬರ್ಬೇಕು ಬೇಗ. ಅವ್ನು ಬಂದರೆ ಸ್ವಲ್ಪ ಮಸ್ತ್ ಪ್ಲ್ಯಾನ್ ಇದೆ. ಅವ್ನು ಬರಲಿ. ಮಳೆ ಬರ್ತಾಯಿದೆ, ಕೋಳಿ ಇಲ್ಲೇ ಇರೋದಾ? ಅದೇನಾದ್ರೂ ಕೆಳಗಡೆ ಇರ್ತವೆ, ಬಿಡು. ಗಾಯ್ಸ್, ಇವತ್ತು ಸ್ನಾನ ಮಾಡಿಲ್ಲ, ಏನು ಮಾಡಿಲ್ಲ. ಬೆಳಗ್ಗೆ ನಿನ್ನೆ ನೋಡಿದ್ದು ಸ್ನಾನ, ಹಂಗೆ ಇದ್ದೀನಿ. ಎಷ್ಟು ವ್ಲಾಗ್ಸ್ ನೋಡಿದ್ದೀನಿ ಗೊತ್ತಾ ಇವತ್ತು? ಏನಿಲ್ಲ ಅಂದರೂ ಮ್ಯಾಕ್ಸ್ ಟು ಮಿನಿಮಮ್ ಅಂದರೆ ಒಂದು 10, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 ನೋಡ್ಬಿಟ್ಟಿದ್ದೀನಿ ವ್ಲಾಗ್ಸ್. ಏನಕ್ಕೆ ನೋಡಿದೆ ಅಂದರೆ ಮಾಡೋಕ್ಕೇನು ಕೆಲಸ ಇರಲಿಲ್ಲ, ರೆಸ್ಟಲ್ಲಿದ್ದೀನಿ. ಪ್ರಾಕ್ಟೀಸ್ಗೆ ಹೋಗಿಲ್ಲ, ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸರ್ಗೂ ಹೇಳಿದ್ದೀನಿ. ಅಲ್ಲಿವರೆಗೂ ರೆಸ್ಟು. ನಾಳೆ ಒಂದು ವ್ಲಾಗ್ ಇದೆ, ಮಸ್ತ್ ವ್ಲಾಗ್, ಸೇಯಿಂಗ್ ಎಸ್ ಮಾಡೋಣ ಅಂತ. ನನ್ನ ತಂಗಿ ಇದ್ದರೆ ನಾಳೆ, ಇಲ್ಲ ಅಂದ್ರಿಲ್ಲ. ಇಲ್ಲೇ ಇದ್ದೀನಿ, ಎಲ್ಲಿಗೆ ಬರಲಿ ನಾನು? ಕುಯ್ಬೇಕು. ಗಾಯ್ಸ್, ಈಗ ವೆಲ್ಕಮ್ ಅನ್ಕೋಣ. ಹಾಯ್, ಹಲೋ, ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ನಿಮ್ಮ ಕ್ರಿಶ್ ಮಾಡುವ ಸ್ವಾಗತ, ಸುಸ್ವಾಗತ. ಗಾಯ್ಸ್, ಈಗ ಇಷ್ಟೊತ್ತು ಅಳಿಸನ್ನು ಏನಿದು ಅಳಿಸಿನನ್ನು ಹಾಕಬೇಕು. ಜಾಕ್ ಫ್ರೂಟ್ ಇದು ಬಿಡಿಸಿದ್ರು, ಈಗ ತಿಂತಾ ಇದ್ದೀನಿ. ಈಗ ಚೆನ್ನಾಗಿದೆ. ಈ ಲೈಟ್ ಯಾಕೋ ಚೆನ್ನಾಗಿಲ್ಲ. ಯಾವುದ್ರಲ್ಲೂ ಬೆಳಕು ಕಾಣಿಸ್ತಲ್ಲ, ಪರವಾಗಿಲ್ಲ. ಗೈಸ್, ಇವತ್ತು ಪ್ಲ್ಯಾನೇ ಮಸ್ತಾಗಿತ್ತು. ನಮ್ಮ ಬ್ರೋಗೆ ಫೋನ್ ಮಾಡಿದ್ರೆ ಫೋನ್ ತೆಗಿತಲ್ಲ. ಒಬ್ಬರು ಸಪೋರ್ಟಿವ್ ಇರಬೇಕು ನನಗಿಲ್ಲಿ. ಅಂದರೆ ವ್ಲಾಗ್ ಎಡಿಟಿಂಗು ಎಲ್ಲದಕ್ಕೂ ಸಪೋರ್ಟ್ ಇದ್ದಾರೆ, ಮಾಡಿಕೊಡ್ತಾರೆ. ಬಟ್ ನನಗೆ ಇಲ್ಲಿ ವೀಡಿಯೋ ಮಾಡುವಾಗ ಒಬ್ರು ಸಪೋರ್ಟ್ ಬೇಕು. ಇವಾಗ ಮಾಡೋಕ್ಕೆ ಹೋಗಿರೋವಂಥ ವ್ಲಾಗಲ್ಲಿ ಒಬ್ಬನೇ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಇರಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಬ್ರೋ ಕಾಲ್ ಪಿಕ್ ಮಾಡಿ ಒಪ್ಕೊಂಡು ಬರ್ತೀನಿ ಅಂತ ಬಂದುಬಿಟ್ರೆ ಈ ವ್ಲಾಗಿಗಿಂತ ಮುಂಚೆನೇ ಅದೊಂದು ವ್ಲಾಗು ರಿಲೀಸ್ ಆಗಿರುತ್ತೆ, ನೋಡ್ತೀರಾ. ಪಕ್ಕ ಹೇಳ್ತೀನಿ, ಅದು ಎಂಟರ್ಟೈನ್ಮೆಂಟ್ ಇರುತ್ತೆ. ಬಟ್ ಈ ವ್ಲಾಗು ಬಂದಿದೆ ಫಸ್ಟು ಅಂದರೆ ಅದು ಬರುತ್ತೆ, ನೆಕ್ಸ್ಟ್ ಇದಾದಮೇಲೆ ಬರುತ್ತೆ ಅಂತ ಅರ್ಥ. ಅಂದರೆ ನಾಳೆ ಬರುತ್ತೆ. ನಾಳೆ ಮಾಡೋವಂಥ ವ್ಲಾಗು ನಾಳಿದ್ದು ಬರುತ್ತೆ, ಒನ್ ಡೇ ಡಿಲೇ ಆಗಿಬಿಡುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ವ್ಲಾಗ್ ಅಂತ ಅನ್ಕೊಬೋದು. ಈಗ ನಮ್ಮ ಅಣ್ಣ ಬಂದಿಲ್ಲ ಅಂದರೆ, ಅವ್ನು ಬಂದುಬಿಟ್ರೆ ಈ ವ್ಲಾಗು ನಾಳೆ ಬರುತ್ತೆ. 2 ವ್ಲಾಗ್ ಬರುತ್ತೆ ನಾಳೆ, ಆ ಥರ. ಓಕೆನಾ ಗೈಸ್?
ಆಮೇಲೆ ಗಾಯ್ಸ್ ನನಗೆ ಒಂದು ಟೀಮ್ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ. ಒಂದು ನಿಮಿಷ ತಿಂದ್ಬಿಡ್ತೀನಿ. ಈಗ ಒಂದು ಟೀಮ್ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ. ಯಾವ ಥರ ಅಂದರೆ, ಇವಾಗ ನಮ್ಮ ಶ್ರವಣ್ ಬ್ರೋ ಇದ್ದಾರೆ ಗೊತ್ತಾ, ಫಿಟ್ನೆಸ್ ವ್ಲಾಗ್ಸ್ ಮಾಡ್ತಾರೆ. ವ್ಲಾಗ್ಸ್ ಮಾಡೋಲ್ಲ ಜಾಸ್ತಿ, ಅವರು ಶಾರ್ಟ್ ವೀಡಿಯೋಸೇ ಮಾಡೋದು. ಸೊ ಅವ್ರದ್ದೊಂದು ಟೀಮ್ ಇದೆ, ಮಸ್ತಿದೆ ಟೆಕ್ ಟೀಮು. ಆ ಥರ ನಂದು ಒಂದು ಟೆಕ್ ಟೀಮ್ ಬಿಲ್ಡ್ ಆಗಬೇಕು ಆ ಥರ. ಅಂದರೆ ಇನ್ನೂ ಬೇಕು, ಅದಕ್ಕೆ ಟೈಮ್ ಬೇಕು. ವ್ಯೂಸ್ ಎಲ್ಲ ಹಂಗೆ ಅವ್ರ ಥರನೇ ಹೋಗಬೇಕು, ಸಬ್ಸ್ಕ್ರೈಬರ್ಸ್ ಅಷ್ಟು ಲ್ಯಾಕ್ಸಲ್ಲಿ ಇರಬೇಕು ಗೊತ್ತು. ಬಟ್ ನಾವು ಇವಾಗಿಂದನೇ ಅದನ್ನು ಮಾಡಿದ್ರೆ ಏನು ತಪ್ಪಿದೆ ಅಲ್ವಾ? ಲೈಕ್ ಈಗ ನಾನು ಇವಾಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ ಆ್ಯಂಡ್ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಇವಾಗ ಎಡಿಟಿಂಗ್ ಕಲಿತಾ ಇದ್ದರು. ಇವಾಗ ನನಗೆ ಎಡಿಟಿಂಗ್ ಇದ್ದಾರೆ, ಅದ್ರ ಪ್ರಾಬ್ಲಮ್ ಇಲ್ಲ. ಸೊ ಒಬ್ರು ಎಡಿಟಿಂಗ್ ಕಲಿತಾಯಿದ್ರು. ಸೊ ಅವ್ರಿಗೆ ಚಾನ್ಸ್ ಕೊಟ್ಟು ಅವರು ಮಾಡ್ತಾಯಿದ್ದಾರೆ ನಮ್ಮ ಜೊತೆ, ನಮ್ಮ ಟೀಮಲ್ಲೇ ಇದ್ದಾರೆ ಅವರು. ಸೊ ಹಂಗೆ ಐಡಿಯಾಸ್ಗೆ ಆ್ಯಂಡ್ ಬೇರೆ ಸಜೆಷನ್ಸ್ ಕೊಡೋ ಥರ ಆ್ಯಂಡ್ ಏನೋ ಒಂದು ಕ್ಯಾಮ್ರಾ ಆ್ಯಂಗಲ್ಸು ಈ ಥರ ಆ ಥರ ಒಂದು ಟೀಮ್ ಇರಬೇಕು. ಈ ಥರ ಮಾಡ್ತಾಯಿರಿ ಅಂದರೆ ಒಬ್ಬರು ವೀಡಿಯೋ ಮಾಡ್ತಾ ಇರೋ ಥರ ಎಲ್ಲ ಆ ಥರ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ, ಪ್ರೊಫೆಷ್ನಲ್ ಆಗಿ ಬರುತ್ತೆ, ಪರ್ಫೆಕ್ಟ್ ಬರುತ್ತೆ ಅಂತ. ಸೊ ಅದಕ್ಕೆ ಟೀಮ್ ಬಿಲ್ಡ್ ಮಾಡ್ಬೇಕಂತ ಇದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಗಾಯ್ಸ್ ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲಾಂದರೆ ನಂಗೆ ಪರ್ಸ್ನಲಾಗಿ DM ಮಾಡಿ, ಮಾಡೋಣ. ನೀವು ಬೆಳಿಬೇಕು, ನಾವು ಬೆಳಿಬೇಕು. ಸೊ ಜೊತೆಗೆ ಬೆಳೆಯೋಣ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಎಡಿಟರ್ ಇದ್ದರೂ ಓಕೆ, ಇನ್ನೊಬ್ರು ಎಡಿಟರ್ ಸಿಕ್ಕಿದ್ರು ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ಥರ ಐಡಿಯಾಸ್ ಜಾಸ್ತಿ ಬೇಕು, ಕಂಟೆಂಟ್ ಸಿಗ್ತಾ ಇರಬೇಕು. ನನಗೆ ಏನಾಗುತ್ತೆ ಗೊತ್ತಾ, ಕಂಟೆಂಟು ಎಷ್ಟೊಂದಿರುತ್ತೆ ಮಾಡೋಕ್ಕೆ, ಬಟ್ ಜೊತೆಗೆ ಯಾರೂ ಇರೋದಿಲ್ಲ ಮಾಡೋದಕ್ಕೆ. ಒಬ್ಬೊಬ್ಬನೇ ಮಾಡೋದಂದರೆ ನಾರ್ಮಲಾಗಿ ಮಾಡಿಬಿಡ್ತೀನಿ ನಾನೇ. ಬಟ್ ಒಬ್ಬೊಬ್ಬನೇ ಮಾಡೋದಿರಲ್ವಲ್ಲ, ಅಲ್ಲಿ ಜೊತೆಗೆ ಯಾರೊಬ್ರು ಇರಬೇಕು. ಇವಾಗ ಒಂದು ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀನಿ, ಚಾಲೆಂಜಿಗೆ ಒಬ್ಬನೇ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಥರ ಟೀಮ್ ಬೇಕು. ನಾವು ಮಾಡ್ತೀವಿ ಅನ್ನೋರಿದ್ದರೂ ಓಕೆ ನನಗೆ. ಆ ಥರ ಇದ್ದರೆ ಹೇಳಿ, ಮಾಡೋಣ, ಪಕ್ಕ ಫಿಕ್ಸು. ಕಮೆಂಟ್ ಮಾಡಿ ನನಗೆ, ಇಲ್ಲಾಂದರೆ ಪರ್ಸ್ನಲಾಗಿ DM ಮಾಡಿ, ಮಾಡೋಣ. ಏನೋ ಒಂದು ಮಾಡಲೇಬೇಕಲ್ವಾ ಜೀವನದಲ್ಲಿ, ಅದಕ್ಕೆ. ಆ್ಯಂಡ್ 2 ದಿನದಿಂದ ಇದು ಬಿಟ್ಟಿಲ್ಲ, ಏನು ರೀಲ್ಸ್ ಏನೂ ಮಾಡಿಲ್ಲ. ಬೇಡ, 1-2 ದಿನ ಹುಷಾರು ಕರೆಕ್ಟಾಗಿ ಆಗಿಬಿಡ್ಲಿ, ಹುಷಾರೆಲ್ಲ. ಇವಾಗ ಓಕೆ ಮಾಡ್ಬೋದು. ಇವತ್ತು ನಾಳೆ ಎಲ್ಲ 1-2-3 ಜಾಸ್ತಿ ಮಾಡಿ ಎಡಿಟಿಂಗ್ ಕಳಿಸ್ಬಿಡ್ತೀನಿ, ಅವರು ಮಾಡಿ ಪೋಸ್ಟ್ ಮಾಡ್ತಾರೆ. ಆ್ಯಂಡ್ ನೋಡಿ, ಅದು ಕೂಡ ಇನ್ಸ್ಟಾಲ್ ಕೂಡ ಆಗ್ತಾಯಿರ್ತೀವಿ. ಜಾಸ್ತಿ ಡೈಲಾಗ್ಸ್ ಯೂಸ್ ಮಾಡ್ತಾ ಇರೋದು, ಪರವಾಗಿಲ್ಲ, ಸಪೋರ್ಟ್ ಮಾಡಿ. ಇನ್ನು ಬೇರೆ ಏನಾದರೂ ಮಾಡ್ಬೇಕಂದ್ರೆ ಅದನ್ನು ಇಲ್ಲೇ ಹೇಳಿ, ಕಮೆಂಟ್ ಮಾಡಿ. ಇಲ್ಲಾಂದರೆ ಪರ್ಸ್ನಲಾಗಿ DM ಮಾಡಿದ್ರು ಓಕೆ. ನನಗೇನು ಗೊತ್ತಾ, ಟೀಮ್ ಅಂತಂದರೆ ನೀವು ಇಲ್ಲಿ ಬರಬೇಕು ಮಾಡಬೇಕು ಅಂತಲ್ಲ, ಆನ್ಲೈನು ನನಗೆ ಜೊತೆಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು. ನೀವು ಒಂದು ಟೆಕ್ಸ್ಟ್ ಹಾಕಬೇಕು, ಈ ಥರ ಮಾಡಿ ಸಜೆಷನ್ಸು, ಈ ಥರ ಅಂದರೆ 1-2 ಮಾಡಿ ಬಿಟ್ಬಿಡೋದಲ್ಲ. ಟೀಮ್ ಅಂದರೆ ಜೊತೆಗಿರ್ಬೇಕು ಯಾವಾಗ. ಸೊ ಆ ಥರ ನಿಮ್ಮ ಕೈಲಿ ಹಾಕುತ್ತೆ, ಮಾಡ್ತೀವಿ, ಇಂಟ್ರೆಸ್ಟ್ ಇದ್ದರೆ DM ಮಾಡಿ, ಓಕೆನಾ? ನೋಡಿ ಗಾಯ್ಸ್, ನಮ್ಮ ವಾಕ್ ಮಾಡ್ತಾಯಿದ್ದಾರೆ. ನಂದು ಐಡಿಯಾ ಇದ್ದಿದೆ ಏನು ಗೊತ್ತಾ, ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮದು ಟ್ರಾನ್ಸ್ಫಾರ್ಮೇಷನ್ ಬ್ಲಾಗ್ಸು ಅದೇ ಮಾಡಿಬಿಡೋಣ ಅಂತಿದ್ದೆ. ಫಿಟ್ನೆಸ್ಸೇ ನಾನು ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಬಟ್ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಟೈಮ್ ಇರೋಲ್ಲ ಹೇಳ್ಬೇಕಂದ್ರೆ, ಒಂದೇ ರೀತಿ ಮಾಡೋದಕ್ಕೆ. ನಮಗಾದರೆ ನೋಡಿ ಟೈಮ್ ಇರುತ್ತೆ, ಒಂದೇ ರೀತಿ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅವ್ರಿಗೆ ಹಂಗಿರಲ್ಲ. ನಮ್ಮ ನೋಡಿ ಬೆಳಗ್ಗೆ ವಾಕ್ ಮಾಡಬೇಕಾಗಿರೋದು ಇವಾಗ ವಾಕ್ ಮಾಡ್ತಾರೆ, ಅಂದರೆ ಇವಾಗೇ ಫ್ರೀ ಸಿಕ್ಕಿರೋದು ಅವ್ರಿಗೆ. ಸೊ ಅದಕ್ಕೆ ಅದನ್ನು ಕ್ವಿಟ್ ಮಾಡಿದ್ದೀನಿ. ಅವರು ಇನ್ನೇನು ಪರವಾಗಿಲ್ಲ, ಮಾಡ್ತೀವಿ ನಾವು ಜೊತೆಗೆ ಅಂತ ಬಂದುಬಿಟ್ರೆ ಮಸ್ತಾಗಿ ಮಾಡ್ಬೋದು. ಸನ್ ರೈಸ್ ಕಾಣಿಸಲ್ಲ ಬಿಡಿ, ಸಣ್ಣ ರೈಸ್ ಅಲ್ಲ, ಸನ್ಸೆಟ್ ಆಗ್ತಿದೆ. ಇಲ್ಲಿ ನಮ್ಮ ಮನೆ ಹತ್ರ ಚೆನ್ನಾಗಿ ಕಾಣಿಸುತ್ತೆ ಸನ್ಸೆಟ್, ಯಾಕಂದರೆ ಫುಲ್ ಆ ಕಡೆ ಹೆಂಗಿದೆ ಗೊತ್ತಾ, ಹಿಂಗೆ ಹೈಟಾಗಿದೆ ನಮ್ಮ ಮನೆ. ಈ ಕಡೆ ಫುಲ್ ಕೆಳಗಡೆ ಥರ, ಅದು ಹೈಟ್, ಆ ಕಡೆ ಫುಲ್ ದಿನ್ನೆ ಥರ ಇದೆ. ಅಲ್ಲಿ ಸನ್ಸೆಟ್ ಆಗ್ತಾಯಿದ್ರೆ ಮಸ್ತ್ ವ್ಯೂ. ತೋರಿಸ್ತೀನಿ ಯಾವತ್ತು ಅದು. ಗಾಯ್ಸ್, ನಿಮಗೆ ಸನ್ಸೆಟ್ ತೋರಿಸೋಣ ಅಂತ ಬಂದೆ. ನೋಡಿ ಬಿಸಿಲೇ ಇಲ್ಲ, ನೋಡಿ ಎಲ್ಲಿ ಗೊತ್ತಾ, ಕರೆಕ್ಟಾಗಿ ಈ ಪೊಸಿಷನಲ್ಲಿ ಸನ್ಸೆಟ್ ಆಗುತ್ತೆ. ಬಟ್ ಇವತ್ತು ಫುಲ್ಲು ಮೋಡ ಗಾಯ್ಸ್, ಫುಲ್ಲು ಮೋಡ ಇದೇ ನಮ್ಮೂರು. ಇದೆ ಗಾಯ್ಸ್ ನಮ್ಮೂರು. ಸನ್ಸೆಟ್ ಆಗುತ್ತೆ, ತೋರಿಸ್ತೀನಿ ಒಂದಲ್ಲ ಒಂದಿನ ಮಾಡೋಣ. ನನ್ನ ಗೈಸ್ ನಾಳೆ ಒಂದು ಚಾಲೆಂಜ್ ವ್ಲಾಗ್ ಇದೆ, ನನ್ನ ತಂಗಿ ಒಪ್ಕೊಂಡೋಳೆ, ನಾಳೆ ಮಾಡೋಣ. ಇವತ್ತು ನಮ್ಮ ಬ್ರೋ ಎಕ್ಸಾಮ್ಗೆ ಓದ್ಬೇಕು ಅಂದ್ಬಿಟ್ಟ. ಸೊ ಇದೇ ವ್ಲಾಗ್ ಬರುತ್ತೆ. ನಾಳೆನೇ 2 ವ್ಲಾಗ್ ಶೂಟ್ ಮಾಡಬೇಕು. 2 ವ್ಲಾಗ್ ಶೂಟ್ ಮಾಡಿ ಫಸ್ಟ್ ಇದ್ದಾದ ಗೊತ್ತಿಲ್ಲ, ಯಾವುದೋ ಒಂದು ಹಾಕ್ತೀನಿ. ಯಾವ್ದು ಬೇಗ ಎಡಿಟ್ ಆಗಿರುತ್ತೆ ಅದನ್ನೇ ಹಾಕ್ತೀನಿ. ವ್ಲಾಗ್ ಇವತ್ತಿದೆ, ಏನು ಕಂಟೆಂಟ್ ಏನಿಲ್ಲ, ಏನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೀನಲ್ಲ ಅದೇ ಕಂಟೆಂಟ್. ಗೈಸ್, ಇವಾಗ ತಾನೇ ಒಂದು ರೀಲ್ ನೋಡ್ತಾಯಿದ್ದೆ. ಆ ರೀಲ್ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ನಾನು ಆ ರೀಲ್ ನೋಡೋಕೆ ಮುಂಚೆಯಿಂದನೂ ಅದು ನನ್ನಲ್ಲಿ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಖುಷಿ ಆಯ್ತು ನನಗೆ.
ಏನು ಗೊತ್ತಾ, ಅದರಲ್ಲಿ ಏನು ಸಿಂಗೋಗುತ್ತೆ. ಹಠ ಅಂದರೆ ಹೆಂಗಿರ್ಬೇಕು ಗೊತ್ತಾ, ಬೇಕು ಅಂತಂದಿದ್ದು ಪಾತಾಳದಲ್ಲಿದ್ರು ಬಿಡಬಾರ್ದು, ಬೇಡ ಅಂದಿದ್ದು ನಮ್ಮ ಕಣ್ಮುಂದೆ ಬಂದರೆ ಮುಟ್ಬಾರ್ದು ಅಂತಾರೆ. ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಆಗೋಯ್ತದು. ಅದು ನಾನು ಫಸ್ಟಿಂದನೂ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಏನೇನು ಬೇಡ ಅಂದ್ಕೊಂಡಿದ್ದೀನೋ ಅದು ನಾನು ಇದುವರೆಗೂ ತಿರುಗು ನೋಡಿಲ್ಲ. ಅದು ಅಂದ್ಕೊಳ್ಳಿ ಏನು ಕೇರೇ ಮಾಡಿಲ್ಲ ಅದನ್ನು. ಸೊ ನಂಗೆ ತುಂಬ ಇಷ್ಟ ಆಯ್ತು ಆ ಲೈನ್ಸ್ ಇವಾಗ ನೋಡಿದೆ. ಸೊ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ ಇದನ್ನು. ನೀವು ಅದನ್ನು ಯೂಸ್ ಅಲ್ಲ, ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಯಾಕಂದರೆ ಬೇಕಾಗಿರೋದಷ್ಟೇ ನಮಗೆ ಬೇಕಾಗಿರೋದು. ನಮಗೆ ಬೇಡದೇ ಇರೋದು ನಮ್ಮ ಲೈಫಲ್ಲೂ ಇರಬಾರ್ದು, ನಮ್ಮ ಜೊತೆಗೂ ಇರಬಾರ್ದು. ಅದು ಬರಬೇಕು ಅಂದ್ಕೊಂಡ್ರು ನಾವು ಸೇರಿಸ್ಬಾರ್ದು ಅಷ್ಟೇ ಗಾಯ್ಸ್. ಸೊ ಗಾಯ್ಸ್, ವ್ಲಾಗ್ ನೋಡಿದ್ರಿ ಅನಿಸುತ್ತೆ. ಇಷ್ಟ ಆಗಿದೆಯಾ ಏನು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ಏನು ಮಿಸ್ಟೇಕ್ ಆಗ್ತಿದೆ, ಎಲ್ಲಿ ಸರಿ ಮಾಡ್ಕೋಬೇಕು ನಾನು ಏನು ಅಂತ ನನಗೆ ಗೊತ್ತಾಗೋದು. ಸೊ ನೀವು ಕಮೆಂಟ್ ಮಾಡ್ತೀರಿ, ಜಾಸ್ತಿ ಆದಷ್ಟು ಕಮೆಂಟ್ ಮಾಡಿ. ನೀವೇನು ಕಮೆಂಟ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನು ಅನಿಸುತ್ತೆ ಎಲ್ಲನೂ ಕಮೆಂಟ್ ಮಾಡಿ. ನೀವು ಗುಡ್ ಇಂಪ್ರೆಷನ್ ಕೊಟ್ಟರು ಓಕೆ, ಬ್ಯಾಡ್ ಕೊಟ್ಟರು ಓಕೆ, ಏನು ಸಜೆಷನ್ಸ್ ಕೊಟ್ಟರು ಓಕೆ, ಬಟ್ ನೀವು ಕಮೆಂಟ್ ಮಾಡಿ ಅಷ್ಟೇ, ಓಕೆನಾ? ಸೊ ಕಮೆಂಟ್ ಮಾಡಿ, ಪ್ರತಿಯೊಬ್ಬರು ಕಮೆಂಟು ನಾನು ಓದ್ತೀನಿ. ಮತ್ತು ಇನ್ನೇನಿಲ್ಲ, ಸಪೋರ್ಟ್ ಮಾಡಿ ಗೈಸ್. ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ನಿಮ್ಮ ಸ್ಟೋರೀಸ್ ಹಾಕಿ. ಇದು ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ನೀವೇ ಮಾಡಲಿ ಅಂದ್ಕೊಂಡೆ, ಬಟ್ ಯಾರೂ ಮಾಡಿಲ್ಲ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಸ್ಟೋರೀಸ್ಗೆ ಹಾಕಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಸ್ವಲ್ಪ ನಮಗೂ ಒಂದು ವ್ಯೂಸ್ ಜಾಸ್ತಿ ಅದಲ್ವ, ನಾವು ಹೊಸ ಕಂಟೆಂಟ್ ಮಾಡೋಕ್ಕಾಗೋದು. ಸೊ ನೋಡಿ, ಆ ಥರ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.